ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತು ಇದು ಪಾರ್ಟ್ 2. ನಾವೀಗ ರೆಡಿಯಾಗಿ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಾನು ತೋರಿಸ್ತೀನಿ ಹೋಟೆಲೆಲ್ಲ. ನೋಡಿ, ನಾವು ಈ ರೂಮಲ್ಲಿ ಇರೋದು. ಇದು ರೂಮ್ ನಂಬರ್ ಬಂದು 303. ನೋಡಿ, ಇದು ಬಂದು ಫ್ಲೋರು ಫಸ್ಟು ಸೆಕೆಂಡ್ ಫ್ಲೋರ್ ಇದು. ಇಲ್ಲಿ ಈ ಥರ ಎಲ್ಲ ರೂಮ್ ಇದ್ದೇವೆ. ಈಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ನಮ್ಮದು ಶ್ರೀನಿಧಿ ಲಾಡ್ಜು. ಇಲ್ಲಿ ನಾವು ಹೋಟೆಲಿಂದ ಟಿಫನ್ ಮಾಡೋಕ್ಕೆ ಹೋದ್ವಿ. ಬಸವೇಶ್ವರ ಟಿಫನ್ ಸೆಂಟರ್ ಹೋಗ್ತಾ ಇದ್ದಾವೆ ಇಲ್ಲಿ. ಮತ್ತು ನೋಡಿ, ಅಲ್ಲಿ ಪೊಲ್ಯೂಷನ್ ನೋಡಿ ಎಷ್ಟಾಗ್ತಾಯಿದೆ ಅಲ್ಲಿ. ಬೆಂಗಳೂರು ನೋಡಿ, ಬೆಂಗಳೂರಲ್ಲಿ ಪೊಲ್ಯೂಷನ್ನು ಅಷ್ಟೇ ಇದೆ, ಟ್ರಾಫಿಕ್ಕು ಅಷ್ಟೇ ಇದೆ. ನೋಡಿ ಎಷ್ಟು ಫುಲ್ಲು ಟ್ರಾಫಿಕ್. ಹೋಗ್ತಾ ಇದ್ದೀವಿ ನಾವಿಲ್ಲಿ. ಇಲ್ಲಿ ವಿಧಾನಸೌಧಕ್ಕೆ ಹೊಂಟಿದ್ದೀವಿ ಈಗ. ಅದಕ್ಕೆ ಬಸ್ಸು, ಸಿಟಿ ಬಸ್ಸು ಹೋಗುತ್ತಂತೆ. ಅಲ್ಲಿ ಹೋಗ್ತಾ ಇದ್ದೀವಿ, ಸಿಟಿ ಬಸ್ ಹೋಗ್ತಾ ಇದ್ದೀವಿ. ಸಿಕ್ಕಿದೆ ಬಸ್ಸು, ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ. ಬಾಯ್. ಸೆಂಟರ್ ನೋಡಿ, ನಾನು ನಿಂತಿರೋದು ಇಲ್ಲಿ. ನೋಡಿ, ಇದು ಈ ಥರ ಇದೆ. ಇಲ್ಲಿ ಹಿಂದೆ ನೋಡಿ, ಇಲ್ಲೆಲ್ಲ ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ಟೂರಿಸ್ಟ್ ಬಂದಿದ್ದಾರೆ ಅಲ್ಲಿ. We're gonna keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. ನಾವು ಹೋಗ್ತಾ ಇದ್ದೀವಿ ಈಗ ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕಲ್ಲಿ ಹೋಗ್ತೀವಿ, ಅಲ್ಲಿ ತೋರಿಸ್ತೀನಿ. ಓಕೆ, ಬಾಯ್. ವಿಧಾನಸೌಧ ಎದುರಿಗೆ ಹೈಕೋರ್ಟ್, ಇದು ಕರ್ನಾಟಕ ಹೈಕೋರ್ಟ್. ನೋಡಿ, ಎಂಟರ್ ಆಗಿದ್ದೀವಿ. ಕಬ್ಬನ್ ಪಾರ್ಕ್ ಈ ಥರ ಇದೆ. ಫುಲ್ ಗ್ರೀನ್ರಿ ಇದೆ. ಎಲ್ಲ ಥರದ ಪ್ಲ್ಯಾಂಟ್ಸ್ಗಳು ನಮಗೆ ಸಿಗ್ತವೆ ಇಲ್ಲಿ ನೋಡೋಕ್ಕೆ. ನೋಡಿ, ಇಲ್ಲಿ ನೋಡಿ ಯಾವ ಥರ ನೀರು ಬೀಳ್ತಾ ಇದೆ ಗಿಡ. ಇಲ್ಲಿ ನೋಡಿ, ಎಲ್ಲ ಥರದ ಎಲೆಗಳು ಕೂಡ ನಮಗೆ ಸಿಗ್ತವೆ ಇಲ್ಲಿ. ನೋಡಿ, ಮರಗಳು ಕೂಡ ಸಿಗ್ತವೆ. ಮತ್ತು ನೀವು ರೆಸ್ಟ್ ಮಾಡ್ಕೋಬೋದು. ನೋಡಿ, ಇಲ್ಲೆಲ್ಲ ಹೂವು ನೋಡಿ ಯಾವ ಥರ ಇದೆ, ಫುಲ್ ಚೆನ್ನಾಗಿದೆ. ಫೋಟೋ ಶೂಟು, ವಿಡಿಯೋ ಶೂಟು ಎಲ್ಲ ಮಾಡ್ಕೋಬೋದು ನೀವು ಇಲ್ಲಿ. ಆಯಿತಾ, ನಾವೀಗ ಹೊರಟಿದ್ದೀವಿ. ನೋಡಿ, ಇದು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ ಈಗ. ಅದಕ್ಕೆ ನಾವು ಆಟೋ ಬುಕ್ ಮಾಡಿದ್ದೀವಿ. ಈಗ ಬರುತ್ತೆ, ನಾವು ಹೋಗ್ತೀವಿ, ಅಲ್ಲಿ ಸಿಗ್ತೀನಿ. ಬಾಯ್. ನಾವು ಇಸ್ಕಾನ್ ಟೆಂಪಲ್ ಒಳಗೆ ಬಂದ್ವಿ. ಈಗ ಒಳಗಡೆ ಹೋಗ್ತಾ ಇದ್ವಿ. ನೋಡಿ, ಇಲ್ಲಿ ಹೊರಟಿದ್ದೀವಿ. ಎಕ್ಸಿಟ್ ಆಗಬೇಕು. ಇಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮೆಜೆಸ್ಟಿಕ್ಕಿಂದ ನಾವು ಈಗ ಹೊರಟಿದ್ದೀವಿ ಚಿಕ್ಕಬಳ್ಳಾಪುರಕ್ಕೆ. ಅಲ್ಲಿ ನಿಮಗೆ ತೋರಿಸ್ತೀನಿ ನಾವು ಎಲ್ಲಿ ಹೋಗ್ತೀವಿ ಅಂತ.
ಅಲ್ಲಿ ಒಂದು ಸ್ಪೆಷಲ್ ಜಾಗ ಐತಿ, ಅಂದರೆ ಟೂರಿಸ್ಟ್ ಪ್ಲೇಸ್, ಅಲ್ಲಿ ತೋರಿಸ್ತೀನಿ ನಿಮಗೆ. ಓಕೆನಾ ಅದಾಗೆ ಈಗ ಪೊಂಗಲ್ ನಾವು ಬಂದಿದ್ದೀವಿ ಆದಿಯೋಗಿ ಇನ್ ಚಿಕ್ಕಬಳ್ಳಾಪುರ. ನಾವು ಬಸ್ಸಲ್ಲಿ ಬಂದ್ವಿ ಚಿಕ್ಕಬಳ್ಳಾಪುರ. ಅಲ್ಲಿಂದ ಆಟೋ ಇರುತ್ತೆ. ನನ್ನ ಫೇವ್ರೆಟ್ ಪ್ಲೇಸು ನೋಡಿ ಎಷ್ಟು ಚೆನ್ನಾಗಿದೆ. ನಂದು ಫೇವ್ರೆಟ್ ಇದು ಪ್ಲೇಸು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. But when his ecstasy allowed him some movement, he danced wildly. Wow. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha. Mahadevaya Namaha. ಹತ್ರ ಹೋಗ್ತಾ ಇದ್ದೀವಿ ಈಗ ನೋಡಿ. ಫುಲ್ ಲೈಟಿಂಗ್ಸ್ ಶೋ ಇತ್ತು, ಒಂದು 20 ನಿಮಿಷ ಇರುತ್ತೆ. ಫುಲ್ ಸೂಪರ್ ಆಗಿತ್ತು. ಅಲ್ಲಿ ದರ್ಶನ ಮಾಡ್ಕೊಂಡು ತೆಳಗಡೆ ಈಗ ನಾವು ಮೇಲೆ ಇಲ್ಲಿ ಬಂದ್ವಿ ನೋಡಿ. ಫುಲ್ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಈ ಥರ ಇದೆ. ಎಷ್ಟು ನೋಡಿ ಎಷ್ಟು ದೊಡ್ಡದಾಗಿದೆ. ಹೋಗ್ತಾ ಇದ್ದೀವಿ ನೋಡಿ. ಇದಕ್ಕೆ ಬಾಯ್ ಹೇಳಿ. ಇಲ್ಲಿ ನೋಡಿ, ಇಲ್ಲಿಂದ ಪ್ರೊಜೆಕ್ಷನ್ ಅದು ಅದ್ರ ಮೇಲೆ ಲೈಟಿಂಗ್ಸ್ ಎಲ್ಲ ಬಿಡೋದು. ಅಲ್ಲೊಂದಿದೆ, ಇಲ್ಲೊಂದಿದೆ, ಮತ್ತು ಇಲ್ಲೊಂದು ನಂದಿ ಇದೆ ನೋಡಿ. ಅಲ್ಲಿ ತ್ರಿಶೂಲ ಇದೆ. ನಾವು ಅಲ್ಲಿಂದ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಅಲ್ಲಿಂದ ನಾವು ಮೆಜೆಸ್ಟಿಕ್ಗೆ ಬಂದ್ವಿ. ಅಲ್ಲಿಂದ ನಾವು ರೂಮಿಗೆ ಬಂದ್ವಿ. ಇದಾಗಿತ್ತು ನನ್ನ ಪಾರ್ಟ್ 2 ವ್ಲಾಗ್, ಬೆಂಗಳೂರಿಂದು 2 ಡೇಸ್ ಟ್ರಿಪ್ಪಿಂದು. ನೆಕ್ಸ್ಟ್ ಪಾರ್ಟ್ 3 ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.